ಮಡಿವಾಳ ಶಿವಯೋಗಿಗಳವರ ಜೀವನದ ದಿವ್ಯ ಬದುಕಿನ ಪಥವನ್ನು ನಾವೆಲ್ಲ 15 ದಿವಸಗಳಿಂದ ನೋಡ್ಕೊಂಡು ಬರ್ತಾ ಇದ್ದೀವಿ. ಬಹುಶಃ ಆ ಪುಣ್ಯಾತ್ಮನ ಜೀವನದ ಚರಿತ್ರೆ ಅದು ಬಸವಾದಿ ಪ್ರಮತರ ಮುಂದುವರಿದ ಭಾಗ ಅಂತ ತಿಳ್ಕೊಂಡು ಹೇಳಬೇಕಾಗ್ತದೆ. ಅಂದಿನ ಶರಣರು ಮಾಡಿದ ಅನುಭವ ಮಂಟಪವನ್ನೇ ಮಡಿವಾಳಪ್ಪನವರು ಜ್ಞಾನದ ಮಂಟಪವಾಗಿ ಊರೂರಿಗೆ ಮಾಡಿದರು. ಅಂದಿನ ಶರಣರು ಹಾಕಿಕೊಟ್ಟ ಕಾಯಕ ದಾಸೋಹ ಪರಂಪರೆಯನ್ನೇ ಮಡಿವಾಳಪ್ಪನವರು ತಮ್ಮ ಬದುಕಿನೊಳಗೆ ಅಳವಡಿಸಿಕೊಂಡರು. ಅಂದಿನ ಶರಣರು ಖಂಡಿಸಿದ ಹಾಗೆ ಜಾತಿ ಪದ್ಧತಿಯನ್ನು, ಮೂಢನಂಬಿಕೆಯನ್ನು, ಕಂದಾಚಾರಗಳನ್ನು ಮುಲಾಜಿಲ್ಲದಂಗೆ ಮಡಿವಾಳಪ್ಪನವರು ಖಂಡಿಸಿದರು. ಶರಣರಂತೆ ಸಮತಾ ದೃಷ್ಟಿಯನ್ನು ಹೊಂದಿದರು. ಶರಣರು ಸಾಧಿಸಿದ ಲಿಂಗಾಂಗ ಸಾಮರಸ್ಯದ ಐಕ್ಯಸ್ಥಲದ ತುದಿಯನ್ನು ಮಡಿವಾಳಪ್ಪನವರು ಮುಟ್ಟಿದರು. ಮಡಿವಾಳಪ್ಪನವರು ಲೋಕದ ಮಾನವರೊಳಗೆ ಮಾನವರಾಗಿದ್ದುಕೊಂಡು ಮಹಾಂತ ಸ್ವರೂಪವನ್ನು ಕಂಡುಕೊಂಡರು. ಜಗ್ಗಲಿಲ್ಲ, ಬಗ್ಗಲಿಲ್ಲ, ಬೆದರಲಿಲ್ಲ, ಬೆಚ್ಚಲಿಲ್ಲ. ತಾವು ಹಿಡಿದ ದಾರಿಯನ್ನು ಬಿಟ್ಟು ಒಂದು ಕಿಂಚಿತ್ತು ಮಡಿವಾಳಪ್ಪನವರು ಅಳಗಾಡಲಿಲ್ಲ. ಬಹುಶಃ ಪುಣ್ಯಾತ್ಮನ ಬದುಕೇ ಒಂದು ಭವ್ಯ ಬದುಕು. ನೋಡಿದಿರಿ ತಾವೆಲ್ಲ 14-15 ದಿವಸಗಳಿಂದ ಎಂತೆಂಥ ಲೀಲೆ ಅವನು, ಎಂತೆಂಥ ಕಷ್ಟ ಅವನು. ಸುಮ್ಮನೆ ಮಡಿವಾಳನಾಗಲಿಲ್ಲ. ಮಡದ ಸತ್ತ ಅಹಂಕಾರದೊಳಗೆ ಸತ್ತ, ಅರಿಷಡ್ವರ್ಗಗಳೊಳಗೆ ಸತ್ತ, ವಿಷಯಗಳೊಳಗೆ ಸತ್ತ, ಅಷ್ಟಮದೊಳಗೆ ಸತ್ತ, ಹೊನ್ನು ಹೆಣ್ಣು ಮಣ್ಣಿನೊಳಗೆ ಸತ್ತ, ಭ್ರಮೆಯೊಳಗೆ ಸತ್ತ, ಎಲ್ಲರೊಳಗೂ ಸತ್ತು ಮಡಿದು ಅರಿವಿನ ಎಚ್ಚರದೊಳಗೆ ಎಚ್ಚೆತ್ತುಕೊಂಡ ಮಡಿವಾಳ ಮಹಂತನಾದ. ಬಹುಶಃ ಆತನ ತತ್ವಪದಗಳು ಶರಣರ ವಚನಗಳು ಒಂದೇ. ಅವರ ವಚನ ಮಡಿವಾಳಪ್ಪನವರು ಸ್ವರವಚನ. ಮಡಿವಾಳಪ್ಪನವರು ಅಂದಿನ ಶರಣರ ಮೂಲ ಸಿದ್ಧಾಂತವನ್ನೇ ಮತ್ತೆ ಈ ನಾಡಿನೊಳಗೆ ಬೆಳೆಸಿದರು. ನಾವು ಹೋಗಿ ಬರುತ್ತೇವಿರಿ ಊರಿಗೆ, ನಡೆಯಿರಿ ಶಿವಶರಣರಿಗೆ ನೀವು ತಾಗಿ ಬಾಗಿ ಅಂತ ತನ್ನ ಪದ್ಯದಲ್ಲಿ ಬರೆದ. ನಿಮ್ಮ ಎಡಸೊಕ್ಕ ತೋರಿಸಬ್ಯಾಡಿರಿ, ಗುರು ಹಿರಿಯರಿಗೆ ಶಿರಬಾಗಿ ನಡಿರಿ, ಶಿವಶರಣರಿಗೆ ನೀವು ತತ್ತೀನ ಮಕ್ಕಳಾಗಿ ಶಿವಶರಣರ ಹಾದಿಯ ಹಿಡಿರಿ ಅಂಥೇಳಿ ಮಡಿವಾಳಪ್ಪ ಅದ್ವೈತಗಳ ವಿಶಿಷ್ಟಾದ್ವೈತಗಳ ಗೊಡವೆಗೆ ಹೋಗದಂಗೆ ಶರಣರ ಮಾರ್ಗವನ್ನೇ ಹಿಡಿದು ನಡೆದ ಮಡಿವಾಳ ಶಿವಯೋಗಿ. ಆರುಡ, ಆನಂದ ಇವೆಲ್ಲವುಗಳ ನಿಜಸ್ಥಿತಿಯನ್ನು ಮೀರಿ ಶರಣಸ್ಥಿತಿಯ ಸಾರದಲ್ಲಿ ಸಕಲ ಸೌಖ್ಯವನ್ನು ಕಂಡ. ಮಡಿವಾಳಪ್ಪ ನೋಡಿದ್ದು ಲಿಂಗ ನೋಟ, ಮಡಿವಾಳಪ್ಪ ನುಡಿದಿದ್ದು ಲಿಂಗದ ನುಡಿ, ಮಡಿವಾಳಪ್ಪ ಮುಟ್ಟಿದ್ದು ಲಿಂಗ ಮುಟ್ಟು, ಮಡಿವಾಳಪ್ಪ ಹಾಡಿದ್ದು ಲಿಂಗ ಸ್ತೋತ್ರ. ಕಣ್ಣು ಮೀಸಲು ಶಿವನಿಗೆ, ಕೈ ಮೀಸಲು ಶಿವನಿಗೆ, ನಾಲಿಗೆ ಮೀಸಲು ಶಿವನಿಗೆ, ಪ್ರತಿಯೊಂದು ಮೀಸಲನ್ನು ಮಾಡಿದ. ಮೀಸಲದ ಅಡಿಗೆಯನ್ನು ಅಂಗದೊಳಗೆ ಮಾಡಿ ಲಿಂಗಕ್ಕೆ ಎಡೆ ಮಾಡಿದ. ರಂಗಮಂಟಪದೊಳಗೆ ಜಂಗಮವ ಕಂಡ. ಅಂಗೈ ಎಂಬ ತೊಟ್ಟಿಲೊಳಗೆ ಲಿಂಗವ ಪೂಜಿಸಿ, ಲಿಂಗ ಪೂಜೆಯ ನೀ ಮಾಡಲಿಲ್ಲಲ್ಲೋ ಮಂಗ, ಅದಕ್ಕೆ ನಿನಗೆ ಒಲಿಯಲಿಲ್ಲೋ ಕೂಡಲ ಸಂಘ ಅನ್ನುವಂಥ ಪದಗಳನ್ನು ಹಾಡಿ ಮಲಗಿದಂಥ ಮಾನವರನ್ನು ಬಡೆದೆಚ್ಚರಿಸಿ ಲಿಂಗವ ಪೂಜಿಸುವ ಹಾದಿಯನ್ನು ಹಿಡಿಸಿದ ಮಡಿವಾಳ ಶಿವಯೋಗಿ. ನೋಡ್ರಿ, ಲಿಂಗವ ಪೂಜಿಸಿ ಎಲ್ಲೆಲ್ಲಿ ಸುತ್ತಿ ಸುಳಿದು ಬರುವಂಥ ಹಾದಿಯನ್ನು ಬಿಟ್ಟು, ಎಲ್ಲೆಲ್ಲೋ ಹೋಗಿ ಬಳಲಿ ಬರುವಂಥದ್ದನ್ನು ಬಿಟ್ಟು, ಎಲ್ಲೆಲ್ಲೋ ಭ್ರಮೆಯಿಂದ ಕಲ್ಪಿಸುವುದನ್ನು ಬಿಟ್ಟು, ಇಲ್ಲೇ ನೀ ಇದ್ದಲ್ಲೇ ನಿನ್ನೊಳಗೆ, ನಿನ್ನ ಅರಿವಿನೊಳಗೆ ಇದ್ದಾನೆ ಶಿವನು. ಎಲ್ಲಿಹಾನ ಪರಮಾತ್ಮ ಎಲ್ಲಿಹಾನ, ಬಲ್ಲಂಥವರ ಹೃದಯದೊಳಗೆ ಬಲ್ಲಿಹಾನ. ತನ್ನ ತಾನು ತಿಳಿದ ಮ್ಯಾಲೆ ಇನ್ನೇನಿನ್ನೇನೋ, ತನ್ನಂತೆ ಪರರ ಜೀವ ಮನ್ನಿಸಿ ಮೂಕಾದ ಮ್ಯಾಲ ಇನ್ನೇನಿನ್ನೇನೋ ಅಂಥೇಳಿ ತನ್ನ ತಾನು ತಿಳ್ಕೊಂಡು ತಾನೇ ಶಿವನಾದ ಮೇಲೆ ಇನ್ಯಾನು ತಿಳ್ಕೊಳ್ಳೋದೈತಿ ಅಂದವ. ಇನ್ನೆಲ್ಲಿ ಹೋಗೋದೈತಿ? ಸುತ್ತಿ ಸುಳಿದು ಬಂದಡಿಲ್ಲ, ಲಕ್ಷ ಗಂಗೆ ಮಿಂದಡಿಲ್ಲ, ಮೇರುಗಿರಿಯ ಮಂದರಗಿರಿಯ ಮೆಟ್ಟಿ ಕೂಗಿದಡಿಲ್ಲ, ಅತ್ತಲಿತ್ತ ಹರಿವ ಮನವ ಚಿತ್ತದಲ್ಲಿ ನಿಲ್ಲಿಸಬಲ್ಲಡೆ, ಬಚ್ಚಬರಿಯ ಬೆಳಗು ನೋಡ ನಮ್ಮ ಗುಹೇಶ್ವರ ಲಿಂಗ ಅನ್ನುವಂತಹ ಆ ಅಲ್ಲಮನ ದಿವ್ಯ ಬೆಳಗನ್ನು ಕಂಡ ಮಡಿವಾಳಪ್ಪ ತಾನೂ ಕೂಡ ಅಲ್ಲಮನ ಅಪರಾವತಾರಿಯೇ ಆಗಿಬಿಟ್ಟ. ಇಂತಹ ಮಡಿವಾಳನ
ಮಹಾಬೆಳಕನ್ನು ಕಂಡಂಥ ಶಿಷ್ಯರು ಧನ್ಯರಾದರು. ಮಡಿವಾಳನ ನೋಡಿ ಹಾಡಿದರು. ನಿಜ ಗುರುವಿನ ಕಂಡೆ, ಅಲ್ಲಮನ ಅವತಾರಿಯ ಕಂಡೆ, ದಾಸೋಹ ಮೂರ್ತಿಯ ಕಂಡೆ ಅಂತ ತಿಳ್ಕೊಂಡು ಮಡಿವಾಳಪ್ಪನನ್ನು ಕಂಡು ಶಿಷ್ಯ ಬಳಗ ಹಾಡ್ತು. ಅವನು ನೋಡಿದ ಕಣ್ಣುಗಳ ಪಾವನಾದವು, ಅವನು ಮುಟ್ಟಿ ಸೇವಾ ಮಾಡಿದ ಕೈಗಳ ಪಾವನಾದವು. ಅವ ಎಲ್ಲಿ ಕುಂದಿರ್ತಾನಲ್ಲಿ ಕೈಲಾಸ ಆತು, ಅವ ನಡೆದದ್ದೇ ಶಿವಮಾರ್ಗವಾಯಿತು. ಆತ ಇಟ್ಟ ದಾಸೋಹ ಶರಣರ ದಾಸೋಹವಾಯಿತು, ಅರಿವಿನ ಬೆಳಕಾಯಿತು. ಮುಂಬರುವ ನಾಡಿಗೆ ಶರಣ ಸಂಸ್ಕೃತಿಗೆ ಹೊನ್ನುಡಿಯಾಯಿತು, ಜೇನ್ನುಡಿಯಾಯಿತು. ಮಡಿವಾಳಪ್ಪನ ಕೀರ್ತಿ ಸೂರ್ಯಚಂದ್ರರು ಇರೋ ಮಠ ಅಜರಾಮರವಾಗಿ ಕನ್ನಡ ನಾಡಿನಲ್ಲಿ ಉಳಿತು. ಕನ್ನಡ ನಾಡಿನಲ್ಲಿ ಉಳಿತು. ಇಂಥ ಮಡಿವಾಳ ಶಿವಯೋಗಿ ತನ್ನ ಅನುಭವದ ಅಂತರಾಳದ ಅರಿವಿನೊಳಗ ತನ್ನನ್ನು ತಾನು ತಿಳ್ಕೊಂಡು ಸತ್ಯದ ಹಾದಿಗೆ ಬರುವವರನ್ನು ಕೈ ಹಿಡಿದು ನಡೆಸಿದ. ತನ್ನ ಜೊತೆ ಕರ್ಕೊಂಡು ಹೋದ. ತಾವೊಬ್ಬನ ಏರಲಿಲ್ಲ, ತನ್ನ ಜೊತೆ ತನ್ನ ಶಿಷ್ಯರನ್ನು ಕರ್ಕೊಂಡ. ಅದಕ್ಕೆ ಬರೀ ಒಬ್ಬನ ತತ್ವಪದಕಾರ ಆಗಲಿಲ್ಲ. ಅವತ್ತಿನ ಕಾಲದಲ್ಲಿ ಅವನ ಶಿಷ್ಯರು ಸಹಿತ ತತ್ವಪದಗಳನ್ನು ಬರೆದು. ಅವನ ಶಿಷ್ಯರು ಕಡ್ಲೆಬಾಳದ ಸಿದ್ದಪ್ಪ, ಅಂಬಿಗರಾಮ, ಕೈನೂರು ಕೃಷ್ಣಪ್ಪ ತನ್ನ ಬ್ರಾಹ್ಮಣ್ಯವನ್ನು ಬಿಟ್ಟ, ತನ್ನ ಜನಿವಾರವನ್ನು ಬಿಟ್ಟು ಕಂಡೆ, ನಾ ಕಂಡೆ, ಸದ್ಗುರುವಿನ ಕಂಡೆ, ರಂಗಮಂಟಪದೊಳಗೆ ಜಂಗಮವ ಕಂಡೆ ಅಂತ ತಿಳ್ಕೊಂಡು ತಾನೂ ಕೂಡ ಮಡಿವಾಳಪ್ಪನಿಂದ ದೀಕ್ಷೆಯನ್ನು ಪಡೆದುಕೊಂಡು ಗುರುಪುತ್ರನಾದ, ಶಿವಯೋಗಿಯ ಸತ್ಪಾತ್ರಕ್ಕೆ ಒಳಗಾದ ಒಬ್ಬ ಬ್ರಾಹ್ಮಣರ ಶಿಷ್ಯ ಕೈನೂರು ಕೃಷ್ಣಪ್ಪ. ನೋಡಿ, ತೆಲಗವಾಳ ರೇವಪ್ಪ ಕೈಯಾಗ ಏಕತಾರಿ ಹಿಡಿದು ಹಾಡಿದ. ಯಾತರ ಕಟಿಪೀಟಿ ಒಂದಿನ ಹೋಗುವುದು ಲಟಿಪೀಟಿ, ಗುರುಮಡಿವಾಳನ ಸೇವಾ ಮಾಡಿದರೆ ದೊರಕ್ತೈತಿ ಮುಕ್ತಿ ಅಂತ ತಿಳ್ಕೊಂಡು ತೆಲಗಬಾಳದ ರೇವಪ್ಪ ಹಾಡಿದ. ನೋಡಿ, ಒಬ್ಬರಲ್ಲ ಇಬ್ಬರಲ್ಲ, ಎಲ್ಲಿ ಕುಂದಿರ್ತಾರಲ್ಲಿ ಅನುಭವ ಮಂಟಪ, ಜಂಬೇರ ಹಾಳದಲ್ಲಿ, ತೆಲಗಬಾಳದಲ್ಲಿ, ಕೈನೂರಲ್ಲಿ, ಯಾಳಗಿಯಲ್ಲಿ, ಗಂಗನಾಳದಲ್ಲಿ, ಸುರಪುರದಲ್ಲಿ, ಬೀಳವಾರದಲ್ಲಿ, ಬಿದನೂರಲ್ಲಿ, ಚಿಣಮಗೇರಿ ಗುಡ್ಡದಲ್ಲಿ ಎಲ್ಲೆಲ್ಲಿ ಮಡಿವಾಳಪ್ಪ ಕುಂತ ಅಲ್ಲೆಲ್ಲ ತತ್ವ ಪದಗಳು ಚಿಗುತ್ತುವು. ಕಂಡದ್ದನ್ನು ನೇರವಾಗಿ ಹಾಡಿದ. ಕಂಡದ್ದನ್ನು ನೇರವಾಗಿ ಹಾಡಿದ. ನೋಡಿ, ಯಾವ ಮುಲಾಜಿಗೆ ಒಳಗಾಗಲಿಲ್ಲ. ಆತನ ಪದ್ಯದಲ್ಲಿ ಭಕ್ತಿ ಇದೆ, ಜ್ಞಾನ ಇದೆ, ವೈರಾಗ್ಯ ಇದೆ, ಅರಿವಿದೆ, ಶಿವಯೋಗ ಇದೆ. ಇದು ಶಿಷ್ಟ ಪದ. ಸೋಳ್ ನುಡಿಗಳಂತಾರೆ ಇವು, ಸೋಳ್ ನುಡಿಗಳು. ಇನ್ನೂ ಒಂದು ಮಾರ್ಗ ಐತಿ ಮಡಿವಾಳಪ್ಪಂದು. ಬಹುಶಃ ಆ ಮಾರ್ಗ ಯಾವುದಂದ್ರೆ 12ನೇ ಶತಮಾನದ ಶರಣರೊಳಗೆ ಅಂಬಿಗರ ಚೌಡಯ್ಯ ತುಳಿದ ಹಾದಿ, ಮಡಿವಾಳ ಮಾಚಯ್ಯ ತುಳಿದ ಹಾದಿ. ಆ ಹಾದಿನೂ ಮಡಿವಾಳಪ್ಪ ಮುಟ್ಟಿದ. ಅದಕ್ಕೆ ಮಡಿವಾಳಪ್ಪ ತನ್ನ ಪದ್ಯಗಳಲ್ಲಿ ವಿರಕ್ತರನ್ನೂ ಬಿಡಲಿಲ್ಲ, ಪಟ್ಟದವ್ರನ್ನೂ ಬಿಡಲಿಲ್ಲ, ಹರಗುರು ಚರಮೂರ್ತಿಗಳನ್ನು ಬಿಡಲಿಲ್ಲ. ನೋಡ್ರಿ, ದ್ವೈತಿಗಳನ್ನು ಬಿಡಲಿಲ್ಲ, ಅದ್ವೈತಿಗಳನ್ನು ಬಿಡಲಿಲ್ಲ, ಆರೂಢರನ್ನೂ ಬಿಡಲಿಲ್ಲ. ಇವರೊಂದು ಕಡೆ ಇರಲಿ, ಊರು ಗೌಡ್ರನ್ನೂ ಬಿಡಲಿಲ್ಲ, ಶೆಟ್ರನ್ನೂ ಬಿಡಲಿಲ್ಲ, ಬಿರಾದಾರನೂ ಬಿಡಲಿಲ್ಲ, ಪಾಟೀಲ್ರನ್ನೂ ಬಿಡಲಿಲ್ಲ, ದುಡ್ಯವ್ರನ್ನೂ ಬಿಡಲಿಲ್ಲ, ದುಡಿಸಿಕೊಳ್ಳೋರು ಬಿಡಲಿಲ್ಲ. ಎಲ್ಲರನ್ನೂ ಜಾಡಿಸಿದ ತನ್ನ ಬಾರ್ಕೋಲ್ನಿಂದ. ನೋಡ್ರಿ, ಎಲ್ಲರನ್ನೂ ಜಾಡಿಸಿದ. ನೋಡ್ರಿ, ಎಲ್ಲರನ್ನೂ ಜಾಡಿಸಿದ. ಎಲ್ಲರಿಗೂ ತತ್ವಜ್ಞಾನದ ಉಪದೇಶ ಮಾಡಿದ. ಎಲ್ಲರಿಗೂ ಅನುಭವದ ಅಡಿಗೆಯನ್ನು ಮಾಡಿ ಉಣಿಸಿದ. ಬಹುಶಃ ಮಡಿವಾಳಪ್ಪನನ್ನು ಓದ್ಕೊಂತ ಹೋದಷ್ಟು ನಮ್ಮ ಹೃದಯ ಹಗರಾಗಿ ಹೋಗಿಬಿಡ್ತದೆ. ಮಡಿವಾಳಪ್ಪನಲ್ಲಿ ಚಿತ್ತಗೊಟ್ಟ ಆ ಮಡಿವಾಳಪ್ಪನ ಅಧ್ಯಯನ ಮಾಡ್ಕೊತ ಹೋಗಿಬಿಟ್ರೆ ಬಹುಶಃ ಇವತ್ತು ನಾವು ಮಾಡುವ ಬೂಟಾಟಿಕೆ ಎಲ್ಲ ಮಡಿವಾಳಪ್ಪನ ಎಡಗಾಲಿನ ಉಗುರಿನ ಕಿಮ್ಮತ್ತಿಗೆ ಸಮ ಆಕತ್ತೇವೆ ಇಲ್ಲೋ ಅಂತ ತಿಳ್ಕೊಂಡು ಸತ್ಯ ಗೋಚರಿಸಿ ಬಿಡ್ತದೆ. ಏನು ಮಡಿವಾಳಪ್ಪ ಏರಿದೆ ಎತ್ತರ. ಬಹುಶಃ ಬರೀ ಹಿಂದಣ ತನ್ನ ಕಾಲದ ವೈಶಿಷ್ಟ್ಯವನ್ನು ಅಟ್ಟ ಹೇಳಲಿಲ್ಲ, ಮುಂದೆ ಬರೋ ಯುಗಾನು ಹೇಳಿದ. ಇವತ್ತು ಬೆಳೆದಂಥ ಈ ನಾಡಿನೊಳಗೆ ದಾಸೋಹ ಸಂಸ್ಕೃತಿಯನ್ನು, ಶರಣ ಸಂಸ್ಕೃತಿಯನ್ನು ಹಾಕಿ ಕೊಟ್ಟ ನಾಡಿನೊಳಗೆ ಮುಂದೆ ಕೆಲವು ವರ್ಷಗಳಾದ ಮೇಲೆ ಜಾಲಿ ಕಂಟಿನ ಹೆಚ್ಚು ಬೆಳಿತಾವಂತ ಹಾಡಿದ. ತಮ್ಮ ನೀ ನೋಡ ಈ ನಾಡ ಮುಂದೆ ಏನಾಕತಿ ಅಂತ ಹಾಡಿದ. ನೋಡ್ರಿ, ಮುಂದೆ ಏನಾಕತಿ ಈ ನಾಡು ನೋಡಂದ. ಯೋಗ ಪೀಠದೊಳಗೆ ಎಂತೆಂಥ ಸ್ವಾಮಿಗಳು ಬರ್ತಾರನ್ನೋದು ಹೇಳಿದ. ನೋಡ್ರಿ, ಎಂತೆಂಥ ಸ್ವಾಮಿಗಳು ಬರ್ತಾರನ್ನೋದು ಹೇಳಿದ. ಪತಿರಥ ಧರ್ಮ ಏನಾಕತಿ ಅನ್ನೋದು ಹೇಳಿದ. ಹಿರಿಯರಿಲ್ಲದ ಮದುವೆ ಚಾಲುವಾಗ್ತಾವಂತ ಅನ್ನೋದು ಹೇಳಿದ. ನೋಡಿ, ದೊಡ್ಡದು ಉಣ್ಣವ್ರ ಪರಿಸ್ಥಿತಿ ಏನಾಕತಿ ಅಂತ ಹೇಳಿದ. ವೇಸಿಯರ ಮಕ್ಕಳ ದೇಶ ಆಳ್ತಾರ, ಗರ್ತ್ಯಾರ ಮಕ್ಕಳ ದನ ಕಾಯ್ತಾರ ಅನ್ನುವಂಥ ಭವಿಷ್ಯವನ್ನು 170 ವರ್ಷದಿಂದಲೇ ಕಡ್ಕೊಳ್ಳೋದ ಹಳ್ಳದ ದಂಡಿ ಮೇಲೆ ಕುಂತು ಬರೋದು. ಇದನ್ನೆಲ್ಲ ನೋಡಿ ಗುಡ್ಡದ ಮಹಂತ ನಗತಾನಂತ ಹೇಳಿದ. ನೋಡ್ರಿ,
ದುಡ್ಡಿದ್ದವರೆಲ್ಲ ದೊಡ್ಡ ದೊಡ್ಡ ಜಾಗ ಬಳಸಿ ಮರಿತಾರಂತ ಹೇಳಿದ. ದಡ್ರೆಲ್ಲ ದೊಡ್ಡ ದೊಡ್ಡ ತತ್ವ ಹೇಳಾಕ ಬರ್ತಾರ. ಲಡ್ರೆಲ್ಲ ದೊಡ್ಡ ದೊಡ್ಡ ಮಠಕ್ಕೆ ಸ್ವಾಮಿಗಳಕ್ಕಾರ. ಹಡ್ರೆಲ್ಲ ಹಡಕ ಸೊಳೆ ಮಕ್ಕಳೆಲ್ಲ ದೇಶಕ್ಕೆ ಉಪದೇಶ ಮಾಡಕ್ಕೆ ಬರ್ತಾರ. ಇಂಥವರಿಂದ ಕನ್ನಡ ನಾಡು ಹಾಳಾಗಿ ಹೋಗತಿ. ಮುಂದೆ ಗಟ್ಟುಳ್ಳ ಚನ್ನಬಸವಣ್ಣ ಬಂದು ಹೆಡಮುರಿಗೆ ಕಟ್ಟಿ ಒಗಿತಾನೆ ಇವ್ರನ್ನಂತೇಳಿ ಕಾಲಜ್ಞಾನವನ್ನು ಕೂಡ ಮಡಿವಾಳಪ್ಪ ಕೆಟ್ಟ ಶಬ್ದಗಳಿಂದ ಬರೆದ. ಗುರವೇ ನೀ ದಯ ತೋರು, ಮೊರೆಯನ್ನು ಆಲಿಸೋ ಬೇಗ, ನೋಡಲಾರೆನೋ ಈ ನಾಡಿನ ಭೋಗ ಅಂತ ತಿಳ್ಕೊಂಡು ಮಡಿವಾಳಪ್ಪ ಅತ್ತ ನೋಡ್ರಿ. ಶಿವಶರಣರು ಹಾದು ಹೋದ ನಾಡಿನೊಳಗೆ ಏನೇನು ಬರ್ತಾವಂತ ಹೇಳಿದ. ಹಾದಿ ಬೀದಿಗೆ ಕೆಂಪು ಅರಿವಿ ಮೆರೆದು ಹೊಕ್ಕವಂತ ಹೇಳಿದ ಮಡಿವಾಳಪ್ಪ ನೋಡ್ರಿ. ತಪಸ್ಸು ಮಾಡಿ ಕಷ್ಟಪಟ್ಟು ಒಳಗೆ ಸುಟ್ಟು ಹೊರಗೆ ಕ್ಯಾಮಿ ಹಾಕಿದವ್ರು ಅವತ್ತಿದ್ರು, ಒಳಗೆ ತೊಳ್ಕೊಂಡು ಸ್ವಚ್ಛ ಆದವ್ರು ಅವತ್ತಿದ್ರು, ಒಳಗೊಂದು ತೆಕ್ಕಿಟ್ಕೊಂಡು ಹೊರಗೆ ಕ್ಯಾಮಿ ಹಾಕೋರು ಮುಂದೆ ಬರ್ತಾರಂತ ಹೇಳಿದ ಮಡಿವಾಳಪ್ಪ ನೋಡ್ರಿ. ಬಹುಶಃ ಅವ ಹೇಳಿದಂಗೆ ಆಗಾಕತ್ತೈತಿ ನೋಡ್ರಿ. ಅವ ಹೇಳಿದಂಗೆ ಇವತ್ತಿ ನಾಡು ನಡೆದೈತಿ. ಅದಕ್ಕಾಗಿ ಮಡಿವಾಳಪ್ಪನ ಮಾತು ಅಂದರೆ ಉಪದೇಶನೂ ಐತಿ, ಸಿಟ್ಟು ಐತಿ. ಇವ್ರನ್ನ ಇಷ್ಟು ಹೇಳಿದ್ರು ನೆಟ್ಟಗಾಗೋಲ್ರಲ್ಲ ಅನ್ನುವಂಥ ಕೋಪನೂ ಕೂಡ ಅವರಲ್ಲಿ ಐತಿ, ಅಂತಃಕರಣನೂ ಐತಿ. ಇಂಥ ಮಡಿವಾಳಪ್ಪ ಯಡ್ರಾಮಿ ಸಂತಿಗೆ ಬರ್ತಿದ್ದ. ಯಡ್ರಾಮಿ ಸಂತಿಗೆ